ಎಲ್ರಿಗೂ ನಮಸ್ತೆ. ಇದು ಅಂಜನ ಭವಿಷ್ಯದ ಕಾರ್ಯಕ್ರಮ. ನಾನು ನಿಮ್ಮ ಬಸವರಾಜ್ ಐಐಟಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಧನುಸ್ಸು ರಾಶಿ ಯಾರಿಗಿದೆ, ಅವರಿಗೆ ಶುಭವಾಗಿರ್ತಕ್ಕಂಥ ಸಂಖ್ಯೆ ಯಾವುದು, ಶುಭವಾಗಿರ್ತಕ್ಕಂಥ ಬಣ್ಣ ಯಾವುದು, ಶುಭವಾಗಿರ್ತಕ್ಕಂಥ ದಿನ ಯಾವುದು ಅಂತ ಧನುಸ್ಸು ರಾಶಿಯವರಿಗೆ ಇವತ್ತು ತಿಳಿಸಿಕೊಡ್ತೀನಿ. ಧನುಸ್ಸು ರಾಶಿಯವರಿಗೆ ಲಕ್ಕಿ ನಂಬರು, ಲಕ್ಕಿ ಕಲರ್, ಲಕ್ಕಿ ಡೇ ಯಾವುದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ತಾವು ನಮ್ಮ ಅಂಜನ ಭವಿಷ್ಯದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತಿ ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು, ಮಾಹಿತಿಗಳನ್ನು ನೀವು ಸಕಾಲದಲ್ಲಿ ಪಡಿಬಹುದು. ಧನುಸ್ಸು ರಾಶಿಯವರಿಗೆ ಲಕ್ಕಿ ನಂಬರ್ ಯಾವುದಂತ ಮೊಟ್ಟ ಮೊದಲನೇ ನಾವು ಈಗ ನೋಡೋಣ. ಧನುಸ್ಸು ರಾಶಿಯ ಅಧಿಪತಿ ಗುರುವಿನ ಸಂಖ್ಯೆ 3. ಆದ್ದರಿಂದ ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಸಂಖ್ಯೆ 3 ಆಗುತ್ತೆ. ಮೊದಲನೇ ನೋಟ್ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಸಂಖ್ಯೆ 3. ಹಾಗಾದ್ರೆ ಈ 3 ಸಂಖ್ಯೆಯನ್ನು ಯಾವ ರೀತಿ ನಾವು ಫಾಲೋ ಮಾಡಬೇಕು? ಎಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ 3 ಬರಬೇಕು. ಅದು ಮೊಬೈಲ್ ಸಂಖ್ಯೆ ಆಗಿರಲಿ, ಅಕೌಂಟ್ ಸಂಖ್ಯೆ ಆಗಿರಲಿ, ವಾಹನಗಳ ಸಂಖ್ಯೆ ಆಗಿರಲಿ, ಮನೆ ನಂಬರ್ ಆಗಿರಲಿ, ಇನ್ಯಾವುದೇ ಆಗಿರಲಿ, ಕೂಡಿಸಿದಾಗ 3 ಬರತಕ್ಕಂಥ ಸಂಖ್ಯೆ ಶುಭವಾಗಿರ್ತಕ್ಕಂಥ ಸಂಖ್ಯೆ. ವಾಹನಗಳ ಸಂಖ್ಯೆ ಕೂಡಿಸ್ಬೇಕಾದ್ರೆ ಆ ಇಡೀ ಸಂಖ್ಯೆಗಳ ಜೊತೆಗೆ ಆ ಅಕ್ಷರಗಳನ್ನು ಸಹ ಕೂಡಿಸ್ಬೇಕಾಗುತ್ತೆ. ಪ್ರತಿಯೊಂದು ಅಕ್ಷರಕ್ಕೂ ಪ್ರತಿಯೊಂದು ಇಂಗ್ಲಿಷ್ ಲೆಟರ್ಗೂ ಸಹ ಸಂಖ್ಯಾಶಾಸ್ತ್ರದ ಪ್ರಕಾರ ಒಂದೊಂದು ಸಂಖ್ಯೆ ಇದೆ ಅಥವಾ ಅಂಕಿ ಇದೆ. ಆ ಅಂಕಿಗಳನ್ನ, ಅಕ್ಷರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಂಕೆಗಳನ್ನ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯೆಯನ್ನ ಕೂಡಿಸಿದಾಗ ಬರ್ತಕ್ಕಂಥ ಸಂಖ್ಯೆ ಒಟ್ಟು 3 ಬಂದರೆ ಅದು ಶುಭವಾಗಿರ್ತಕ್ಕಂಥ ಸಂಖ್ಯೆ ಆಗುತ್ತೆ. ಹೀಗೆ ಒಂದು ಇಡೀ ಸಂಖ್ಯೆಯನ್ನ ಕೂಡಿಸಿದಾಗ 3 ಬಂದ್ರೆ ಶುಭವಾಗಿರ್ತಕ್ಕಂಥ ಸಂಖ್ಯೆ ಧನುಸ್ಸು ರಾಶಿಯವರಿಗೆ ಆಗುತ್ತೆ. ಇಲ್ಲಪ್ಪ, ಧನುಸ್ಸು ಈಗ 3 ಸಂಖ್ಯೆ ಕೂಡಿಸಕ್ ಬರ್ತಾ ಇಲ್ಲ, ಅವಾಗ ಏನ್ ಮಾಡೋದು? ಅಟ್ಲೀಸ್ಟ್ ಆ ಸಂಖ್ಯೆ ಕೊನೆಗಾದ್ರೂ ಬರೋ ಹಾಗೆ ನೋಡ್ಕೋಬೇಕಾಗತ್ತೆ. ಕೊನೆಗೆ ಬರುವಂತದಂದ್ರೆ ಏರಿಕೆ ಕ್ರಮದಲ್ಲಿ ಬರಬೇಕು. 13 ಓಕೆ, 03 ಓಕೆ, 23 ಅದು ಸಹ ಓಕೆ, 33 ಸಮಸಂಖ್ಯೆ ಆಗುತ್ತೆ, ಆವರೇಜ್ ಸಂಖ್ಯೆ ಆಗುತ್ತೆ. ಆದರೆ 43, 53, 63 ಹಿಂಗೆ ಇಳಿಕೆ ಕ್ರಮದಲ್ಲಿ ಬಂದ್ರೆ ಅದು ಶುಭವಲ್ಲದ ಸಂಖ್ಯೆ ಧನುಸ್ಸು ರಾಶಿಯವರಿಗೆ. ಯಾವಾಗ ಕೊನೆಗೆ 3 ಬರ್ತಕ್ಕಂಥ ಸಂಖ್ಯೆ ಮಾತ್ರ ನೀವು ನೋಡಿದ್ರೆ, ಆದರೆ ಎಲ್ಲಾ ಸಂಖ್ಯೆಯನ್ನ ಕೂಡಿಸಿದಾಗ 3 ಬಂದ್ರೆ ಕೊನೆಗೆ ಏರಿಕೆ ಕ್ರಮದಲ್ಲಿ ಆದ್ರೂ ಇರಲಿ, ಇಳಿಕೆ ಕ್ರಮದಲ್ಲಿ ಆದ್ರೂ ಇರಲಿ, ಅದು ಶುಭವಾಗಿರ್ತಕ್ಕಂಥ ಸಂಖ್ಯೆ ಧನುಸ್ಸು ರಾಶಿಯವರಿಗೆ ಆಗುತ್ತೆ. ಮತ್ತೆ ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಸಂಖ್ಯೆ ಕೇವಲ 3 ಮಾತ್ರನಾ? 3 ಹೊರತುಪಡಿಸಿ ಬೇರೆ ಸಂಖ್ಯೆಗಳು ಇದೆಯಾ? ಧನುಸ್ಸು ರಾಶಿಯವರಿಗೆ 3 ಹೊರತುಪಡಿಸಿ ಬೇರೆ ಸಂಖ್ಯೆಗಳು ಇದೆ, ನೋಟ್ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯ ಅಧಿಪತಿ ಗುರುವಿನ ಮಿತ್ರ ರವಿ, ಚಂದ್ರ, ಕುಜ. ಗುರುವಿನ ಮಿತ್ರ ರವಿಯ ಸಂಖ್ಯೆ 1. ಧನುಸ್ಸು ರಾಶಿಯವರಿಗೆ ಶುಭವಾಗಿರತಕ್ಕಂಥ ಸಂಖ್ಯೆ 1 ಸಹ ಆಗಿ ಬರುತ್ತೆ. ಅದೇ ರೀತಿಯಾಗಿ ಗುರುವಿನ ಸ್ನೇಹಿತ ಚಂದ್ರನ ಸಂಖ್ಯೆ 2 ಸಹ ಧನುಸ್ಸು ರಾಶಿಯವರಿಗೆ ಆಗಿ ಬರುತ್ತೆ, ಲಕ್ಕಿ ನಂಬರ್ ಆಗುತ್ತೆ ಅದು. ಅದೇ ರೀತಿಯಾಗಿ ಧನುಸ್ಸು ರಾಶಿಯ ಅಧಿಪತಿ ಗುರುವಿನ ಮಿತ್ರ ಕುಜನ ಸಂಖ್ಯೆ 9 ಸಹ ಧನುಸ್ಸು ರಾಶಿಯವರಿಗೆ ಆಗಿ ಬರುತ್ತೆ. ಆದ್ದರಿಂದ ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕ ಸಂಖ್ಯೆಗಳು ನೋಟ್ ಮಾಡ್ಕೊಳ್ಳಿ: 3, 1, 2, 9. ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಸಂಖ್ಯೆ 1, 2, 3, 9 ಕ್ರಮವಾಗಿ ಹೇಳ್ಬೇಕಾದ್ರೆ ಈ ಸಂಖ್ಯೆಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಕೂಡಿಸಿದಾಗ ಈ ಸಂಖ್ಯೆಗಳು ಬಂದರೆ ಅತ್ಯಂತ ಶುಭ. ಈ ದಿನಾಂಕಗಳಲ್ಲಿ ಕೆಲಸ ಕಾರ್ಯ ಮಾಡಿದಾಗೂ ಸಹ ಶುಭವಾಗಿರುತ್ತೆ. ಈ ರೀತಿಯಾಗಿ ನೀವು ಕೆಲಸ ಕಾರ್ಯಗಳನ್ನ ಮಾಡಬೇಕಾಗುತ್ತೆ. ಮುಖ್ಯವಾಗಿ 9 ಸಂಖ್ಯೆಯನ್ನ ಧನುಸ್ಸು ರಾಶಿಯವರು ವಾಹನಗಳ ಕೊಂಡ್ಕೊಳ್ಳೋಕೆ ಉಪಯೋಗಿಸ್ಕೊಂಡ್ರೆ ಬಹಳ ಶುಭ. ವ್ಯಾವಹಾರಿಕವಾಗಿ 3 ಸಹ ಶುಭವಾಗಿರ್ತಕ್ಕಂಥ ಸಂಖ್ಯೆ ಆಗುತ್ತೆ. ಇನ್ನ ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಅಥವಾ ಮದುವೆಯಲ್ಲಿ ಶುಭ ಸಮಾರಂಭಗಳಿರ್ಬೋದು, ಮತ್ತೊಂದಿರ್ಬೋದು, ಅದಕ್ಕೆ 1 ಸಂಖ್ಯೆಯನ್ನು ಸಹ ಫಾಲೋ ಮಾಡಿದ್ರೆ ಅನುಕೂಲ ಆಗುತ್ತೆ. 3 ಸಂಖ್ಯೆಯನ್ನ ಕೆಲವೊಂದು ಸಂದರ್ಭದಲ್ಲಿ ಫಾಲೋ ಮಾಡಿದ್ರೆ ಒಳ್ಳೆಯದು. 2 ಸಂಖ್ಯೆಯನ್ನ ನೀರಿನ ಮೇಲೆ ವ್ಯವಹಾರ ಮಾಡ್ತಕ್ಕಂಥ, ಲಿಕ್ವಿಡ್ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಆಗಿ ಬರುತ್ತೆ. ಉದಾಹರಣೆಗೆ ದ್ರವ ಪದಾರ್ಥಗಳ ಮೇಲೆ ಮಾಡ್ತಕ್ಕಂಥ ವ್ಯವಹಾರಗಳು, ಎಣ್ಣೆ ಬಿಸ್ನೆಸ್ ಮಾಡಿರುವಂತರಾಗಿರ್ಬೋದು, ನೀರಿನ ವ್ಯವಹಾರ, ಈ ಫಿಲ್ಟರ್ ವಾಟರ್ ಹಾಕ್ತಾರಲ್ಲ ಅವ್ರು ಮಾಡುವಂಥದ್ದಾಗಿರ್ಬೋದು, ಮತ್ತೆ ಈ ಜ್ಯೂಸ್ ಅಂಗಡಿಗಳು ಮಾಡುವಂಥದ್ದು, ಹಾಲಿನ ಅಂಗಡಿ ಮಾಡುವಂಥದ್ದು,
ಅಥವಾ ಈ ರಾಸಾಯನಿಕ ಪದಾರ್ಥಗಳನ್ನ ರಾಸಾಯನಿಕ ಪದಾರ್ಥಗಳನ್ನ ಅವ್ರು ಮಾಡ್ತಕ್ಕಂಥವ್ರಾಗಿರ್ಬೋದು, ಈ ಸಂಖ್ಯೆಗಳಿಗೆ ಈ ವ್ಯವಹಾರ ಮಾಡ್ತಕ್ಕಂಥವ್ರು ಸಂಖ್ಯೆ 2 ಧನುಸ್ಸು ರಾಶಿಯವರು ಉಪಯೋಗಿಸಬಹುದು. ನೋಡಿ, ಇಷ್ಟೆಲ್ಲ ಮಾಹಿತಿಗಳಿದೆ. ಇದೆಲ್ಲ ನೋಡ್ಬೇಕು, ಒಂದು ಜಾತಕನ ಸಂಪೂರ್ಣ ನೋಡ್ಬೇಕು. ನೀವು ಯಾವುದೋ 12ನೇ ತಾರೀಕು ಕೊಟ್ಬಿಟ್ಟಿರ್ತಾರೆ, 1 2 ಕೂಡಿಸಿದ್ರೆ 3 ಸಾವಿರ ಸಂಖ್ಯೆ ಆಗ್ಬಿಡುತ್ತೆ ಅಂತಂದು ಅಷ್ಟಕ್ಕೆ ಹೋಗೋದಲ್ಲ. ಜನ್ಮ ಸಂಖ್ಯೆ ಮತ್ತು ಭಾಗ್ಯ ಸಂಖ್ಯೆ ಅಷ್ಟೇ ಆಧಾರದ ಮೇಲೆ ನೀವು ಅದೃಷ್ಟದ ಸಂಖ್ಯೆಯನ್ನ ನಿರ್ಧಾರ ಮಾಡಿಕೊಂಡ್ರೆ ಅದು ಸಂಪೂರ್ಣವಾಗಿ ಶುಭ ಫಲವನ್ನು ಕೊಡದೇ ಇರಬಹುದು. ಆದ್ದರಿಂದ ಧನುಸ್ಸು ರಾಶಿಯವರು ಈ ಶುಭ ಸಂಖ್ಯೆಯನ್ನು ಫಾಲೋ ಮಾಡೋದ್ರ ಜೊತೆಗೆ ಅವರ ಇಡೀ ಜಾತಕವನ್ನು ಒಂದು ಸರಿ ತೋರಿಸ್ಬೇಕಾಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಹೇಳೋದಿದ್ದೇನೆ, ನಿಮ್ಮ ಜಾತಕವನ್ನು ಸಂಪೂರ್ಣವಾಗಿ ಅನುಭವಸ್ಥರ ಕಡೆಗೆ, ತುಂಬಾ ಅದರಲ್ಲಿ ತಿಳ್ಕೊಂಡವರ ಕಡೆಗೆ ಒಂದು ಸರಿ ಜಾತಕವನ್ನು ತೋರಿಸಿ ನಿಮ್ಮ ಅದೃಷ್ಟದ ಸಂಖ್ಯೆ, ಅದೃಷ್ಟದ ಬಣ್ಣ, ಅದೃಷ್ಟದ ದಿನವನ್ನು ನಿರ್ಧರಿಸ್ಕೊಳ್ಳಿ ಅಂತ ಹೇಳುದು. ನೆಕ್ಸ್ಟ್, ಅದೃಷ್ಟದ ಸಂಖ್ಯೆ ಧನುಸ್ಸು ರಾಶಿಯವರಿಗೆ ಗೊತ್ತಾಯಿತು. 1 2 3 9. ಯಾವ ಸಂಖ್ಯೆಯಲ್ಲಿ ಧನುಸ್ಸು ರಾಶಿಯವರು, ಯಾವ ದಿನಾಂಕಗಳಲ್ಲಿ ಧನುಸ್ಸು ರಾಶಿಯವರು ವ್ಯವಹಾರ ಮಾಡೋಣ ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು 5 ಮತ್ತು 6 ಧನುಸ್ಸು ರಾಶಿಯವರಿಗೆ ಶುಭವಲ್ಲದ ಸಂಖ್ಯೆಗಳು. ಇನ್ನೊಂದ್ಸರಿ ಹೇಳ್ತೀನಿ, 5 ಮತ್ತು 6 ಧನುಸ್ಸು ರಾಶಿಯವರಿಗೆ ಶುಭವಲ್ಲದ ಸಂಖ್ಯೆಗಳು. ಯಾಕಂದ್ರೆ 5 ಸಂಖ್ಯೆಗೆ ಓನರ್ ಬಂದು ಬುಧ, 6 ಸಂಖ್ಯೆಗೆ ಓನರ್ ಬಂದು ಶುಕ್ರ. ಗುರುವಿಗೆ ಬುಧ ಮತ್ತು ಶುಕ್ರರು ಇಬ್ಬರೂ ಸಹ ಶತ್ರುಗಳು. ಇಬ್ಬರು ಶತ್ರುಗಳ ಸಂಖ್ಯೆಯನ್ನು ಫಾಲೋ ಮಾಡಿದಾಗ ಏನಾಗುತ್ತೆ? ಕಿರಿಕಿರಿನೇ ಆಗುತ್ತೆ. ಅದು ಬಿಟ್ಟು ಇನ್ನೇನಾಗುತ್ತೆ ಸಾಧ್ಯ? ಶತ್ರು ಗ್ರಹದ ಸಂಖ್ಯೆಯ ಆಧಾರದ ಮೇಲೆ ಧನುಸ್ಸು ರಾಶಿಯವರು ಶತ್ರುಗ್ರಹದ ಸಂಖ್ಯೆ 5 ಮತ್ತು 6, ಬುಧನ ಸಂಖ್ಯೆ 5 ಮತ್ತು ಶುಕ್ರನ ಸಂಖ್ಯೆ 6, 2 ಸಂಖ್ಯೆಗಳಲ್ಲಿ ಧನುಸ್ಸು ರಾಶಿಯವರು ವ್ಯವಹಾರ ಮಾಡಿದರೆ ತೊಂದರೆಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವುದೇ ಸಂಖ್ಯೆಗಳನ್ನು ನಾ ಹೇಳ್ತಾ ಇರೋದು ಎಲ್ಲ ಸಂಖ್ಯೆಗಳನ್ನ ನೀವು ಹೊಸ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಬೇಕಾದ್ರೆ ಮಾತ್ರ ಗಮನ ಹರಿಸಿ ಮಾಡ್ತಕ್ಕಂಥ, ದಿನನಿತ್ಯ ಮಾಡ್ತಕ್ಕಂಥ ಕೆಲಸ ಕಾರ್ಯಕ್ಕೆ ಇವೆಲ್ಲ ನೋಡೋ ಅವಶ್ಯಕತೆ ಇಲ್ಲ. ಆದ್ದರಿಂದ ಧನುಸ್ಸು ರಾಶಿಯವರು 5 ಮತ್ತು 6 ಸಂಖ್ಯೆಗಳಂದು ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಮಾಡೋದು ಅಷ್ಟು ಸಮಂಜಸವಲ್ಲ. ಯಾಕಂದ್ರೆ ಶತ್ರುಗ್ರಹದ ಸಂಖ್ಯೆಗಳಾಗ್ತವೆ. ಇಷ್ಟು. ಇನ್ನ ಧನುಸ್ಸು ರಾಶಿಯವರಿಗೆ ಶುಭವಾಗಿರತಕ್ಕಂಥ ಬಣ್ಣ ಯಾವುದಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಧನುಸ್ಸು ರಾಶಿ ರಾಷ್ಟ್ರಾಧಿಪತಿ ಗುರುವಿನ ಬಣ್ಣ ಹಳದಿ. ಆದ್ದರಿಂದ ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಬಣ್ಣ ಹಳದಿ. ನೀವು ಹಾಕ್ತಕ್ಕಂಥ ಬಟ್ಟೆ ಆಗಿರ್ಬೋದು, ಮನೆ ಮಾಡಿಸ್ತಕ್ಕಂಥ ಪೇಂಟ್ ಆಗಿರ್ಬೋದು, ತಗೊಳ್ತಕ್ಕಂಥ ವೆಹಿಕಲ್ ಆಗಿರ್ಬೋದು, ವಾಹನಗಳಾಗಿರ್ಬೋದು, ಇವುಗಳ ಬಣ್ಣ ಹಳದಿ ಆದ್ರೆ ಶುಭವಾಗಿರ್ತಕ್ಕಂಥದ್ದು ಅಂತ ಹೇಳ್ತೀವಿ. ಸಂಪೂರ್ಣವಾಗಿ ಹಳದಿನೇ ಇರ್ಬೇಕಂತೇನಿಲ್ಲ. ಅಟ್ಲೀಸ್ಟ್ ಎಲ್ಲೋ ಒಂದು ಲೈನು, ಎಲ್ಲೋ ಒಂದು ಪಟ್ಟಿ, ಎಲ್ಲೋ ಒಂದು ಆ ಒಂದು ಗಾಡಿಗೆ ಎಲ್ಲೋ ಒಂದು ಕಡೆಗೆ ಹಳದಿ ಬಣ್ಣದ ಸ್ಟಿಕರಿಂಗ್ ಈ ರೀತಿ ಮಾಡಿಸೋದ್ರಿಂದ ಅದು ಶುಭವಾಗಿರ್ತಕ್ಕಂಥ ಫಲವನ್ನ, ನಿಮ್ಮಲ್ಲಿ ಒಂದು ಶುಭವಾಗಿರ್ತಕ್ಕಂಥ ಧನಾತ್ಮಕ ಒಂದು ಬದಲಾವಣೆಯನ್ನ ಉಂಟು ಮಾಡುತ್ತೆ ಹಳದಿ ಬಣ್ಣ ಧನುಸ್ಸು ರಾಶಿಯವರಿಗೆ. ಹಾಗಾದರೆ ಹಳದಿ ಬಣ್ಣದ ಜೊತೆಗೆ ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಬೇರೆ ಬಣ್ಣಗಳು ಯಾವ್ದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯವರಿಗೆ ಹಳದಿ ಬಣ್ಣದ ಜೊತೆಗೆ ಶುಭವಾಗಿರ್ತಕ್ಕಂಥ ಬಣ್ಣ ಕೆಂಪು, ಕ್ರೀಮ್ ಕಲರ್ ಮತ್ತು ಕೇಸರಿ. ಧನುಸ್ಸು ರಾಶಿಯವರಿಗೆ ಶುಭವಾಗಿರ್ತಕ್ಕಂಥ ಬಣ್ಣ ಹಳದಿ, ಕೆಂಪು, ಕೇಸರಿ, ಕ್ರೀಮ್ ಕಲರ್ ಈ ಬಣ್ಣಗಳು ಆಗಿ ಬರ್ತವೆ. ಇವೆಲ್ಲ ಶುಭವಾಗಿರ್ತಕ್ಕಂಥ ಬಣ್ಣಗಳು ಆಗುತ್ತೆ. ಯಾವ ಬಣ್ಣವನ್ನ ಫಾಲೋ ಮಾಡಬಹುದು ಧನುಸ್ಸು ರಾಶಿಯವರು, ಅದು ಸಹ ಅಷ್ಟೇ ಮುಖ್ಯ. ಧನುಸ್ಸು ರಾಶಿಯವರು ಹಸಿರು ಮತ್ತು ಸಂಪೂರ್ಣ ಬಿಳಿಯಾಗಿರ್ತಕ್ಕಂಥ ಬಣ್ಣವನ್ನ ಉಪಯೋಗಿಸೋದು ಅಷ್ಟೊಂದು ಸೂಕ್ತ ಅಲ್ಲ. ಅವು ಶತ್ರುಗ್ರಹದ ಬಣ್ಣಗಳಾಗ್ತವೆ. ಆದ್ರಿಂದ ಧನುಸ್ಸು ರಾಶಿಯವರು ಹಸಿರು ಮತ್ತು ಬಿಳಿ ಬಣ್ಣವನ್ನ, ಸಂಪೂರ್ಣ ಬಿಳಿಯನ್ನ, ಶುಭ್ರ ಬಿಳಿಯ ಬಣ್ಣವನ್ನ ಉಪಯೋಗಿಸೋದು ಅಷ್ಟೊಂದು ಸಮಂಜಸ ಅಲ್ಲ. ಹಾಗೆ ಧನುಸ್ಸು ರಾಶಿಯವರಿಗೆ ಶುಭವಾಗಿರತಕ್ಕಂಥ ದಿನಗಳು ಯಾವ್ದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭವಾಗಿರತಕ್ಕಂಥ ದಿನ ಗುರುವಾರ, ಭಾನುವಾರ ಮತ್ತು ಸೋಮವಾರ. ಭಾನುವಾರ, ಸೋಮವಾರ ಮತ್ತು ಗುರುವಾರ ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭವಾಗಿರತಕ್ಕಂಥ ದಿನಗಳು. ಈ ದಿನಗಳಲ್ಲಿ ಹೊಸ ಕೆಲಸ ಕಾರ್ಯಗಳು ಮಾಡಿದಾಗ ನಿಮ್ಮ ಆ ಕೆಲಸ ಕಾರ್ಯಗಳು ಕೈ ಹಿಡಿತವೆ. ಆದರೆ ಧನುಸ್ಸು ರಾಶಿಯವರು ಯಾವುದೇ ಕಾರಣಕ್ಕೂ ಸಹ ಹೊಸ ಕೆಲಸ ಕಾರ್ಯಗಳನ್ನ ಬುಧವಾರ ಮತ್ತು ಶುಕ್ರವಾರ ಮಾಡೋದು ಸೂಕ್ತ ಅಲ್ಲ. ಯಾಕಂದ್ರೆ ಶತ್ರುಗ್ರಹದ ದಿನಗಳಾಗ್ತವೆ ಅವು. ಆ ಶತ್ರುಗ್ರಹದ ದಿನಗಳಲ್ಲಿ ನೀವು ಹೊಸ ಕೆಲಸ ಕಾರ್ಯ ಮಾಡಿದಾಗ ಅಷ್ಟೊಂದು ಸಕ್ಸಸ್ ಸಿಗದೆ ಇರಬಹುದು, ವಿಘ್ನಗಳು ಎದುರಾಗುವುದು ಅಥವಾ ಸಕ್ಸಸ್ ಸಿಗದೆ ಇರುವಂತಹ ಸಾಧ್ಯತೆಗಳು ಇರುತ್ತೆ.
ಆದ್ದರಿಂದ ಹೊಸ ಕೆಲಸ ಕಾರ್ಯಗಳನ್ನು ನೀವು ಗುರುವಾರ ಮಾಡಿ, ಇಲ್ವಾ ಸೋಮವಾರ ಮಾಡಿ, ಇಲ್ಲ ಭಾನುವಾರ ಮಾಡಿ. ಬುಧವಾರ ಮತ್ತು ಶುಕ್ರವಾರ ಧನಸ್ಸು ರಾಶಿಯವರಿಗೆ ಅಷ್ಟೊಂದು ಸಮಂಜಸವಾಗಿರ್ತಕ್ಕಂಥ ದಿನಗಳು ಅಲ್ಲ. ಇನ್ನ ಧನಸ್ಸು ರಾಶಿಯವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಸಂಖ್ಯೆಗಳನ್ನ, ಅಂದ್ರೆ ಒಟ್ಟಾರೆ ಸಂಖ್ಯೆಗಳನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 3, 12, 21, 66, 75 ಇವು ಧನುಸ್ಸು ರಾಶಿಗಳಿಗೆ ಅತ್ಯಂತ ಶುಭವಾಗಿರತಕ್ಕಂಥ ಸಂಖ್ಯೆಗಳು. ಇನ್ನೊಂದ್ಸಲ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 3, 12, 21, 66, 75 ಧನುಸ್ಸು ರಾಶಿಯವರಿಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಸಂಖ್ಯೆಗಳು. ಇವರ ಕೂಡಿಸಿದಾಗ ಈ ಸಂಖ್ಯೆಗಳು ಬಂದರೆ ಬಹಳ ಒಳ್ಳೆಯದು. ಅವರೇಜ್ ಆಗಿರ್ತಕ್ಕಂಥ ಸಂಖ್ಯೆ 93 ಅವರೇಜ್ ಆಗಿರ್ತಕ್ಕಂಥ ಸಂಖ್ಯೆಗಳು. 93 ಅವರೇಜ್ ಆಗಿರ್ತಕ್ಕಂಥ ಸಂಖ್ಯೆ. ಹಾಗಾಗಿ ಎಲ್ಲಾ ಸಂಖ್ಯೆಗಳು ಅತ್ಯಂತ ಶುಭವಾಗಿರ್ತಕ್ಕಂಥ ಒಂದು ಬೆಸ್ಟ್ ಸಂಖ್ಯೆ ಯಾವುದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸಂಖ್ಯೆ ಧನುಸ್ಸು ರಾಶಿ, ನೋಟ್ ಮಾಡ್ಕೊಳ್ಳಿ. 33 ಇದು ಕುಬೇರ ಸಂಖ್ಯೆ ಅಂತ ಹೇಳ್ತೀವಿ. ಈ ಸಂಖ್ಯೆ ವ್ಯವಹಾರಸ್ಥರಿಗೆ ಹೇಳಿ ಮಾಡಿಸಿದ ಸಂಖ್ಯೆ. ಈ ಸಂಖ್ಯೆಯನ್ನು ನೀವು ಫಾಲೋ ಮಾಡಿಬಿಟ್ರೆ ಅತ್ಯಂತ ಶುಭವಾಗಿರ್ತಕ್ಕಂಥ ಸಂಖ್ಯೆ ಆಗುತ್ತೆ. ಆದ್ದರಿಂದ ಧನುಸ್ಸು ರಾಶಿಯವರ ಸಂಖ್ಯೆ ಶುಭವಾಗಿರ್ತಕ್ಕಂಥ ಸಂಖ್ಯೆ 3 ನೀವು ಫಾಲೋ ಮಾಡಬೇಕಾಗುತ್ತೆ. ಇಷ್ಟು ಸಂಖ್ಯೆಗಳನ್ನು ನೀವು ಫಾಲೋ ಮಾಡಬೇಕಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಯೋಗಾಧಿಪತಿ ರವಿ, ಕುಜ, ಗುರು ಆಗ್ತಾನೆ. ಮಿತ್ರರೇ, ಯೋಗಾಧಿಪತಿ ಆಗಿರೋದ್ರಿಂದ ಈ ಹೇಳಿರ್ತಕ್ಕಂಥ ಎಲ್ಲ ಸಂಖ್ಯೆಗಳನ್ನು ಫಾಲೋ ಮಾಡಿ. ಆದರೆ ಯಾವುದೇ ಕಾರಣಕ್ಕೂ ಸಹ 5 ಫಾಲೋ ಮಾಡೋದು ಬೇಡ. 5 ಫಾಲೋ ಮಾಡೋದು ಬೇಡ. ಯಾಕಂದ್ರೆ ಅವನು ಬಾಧಕಾಧಿಪತಿ ಆಗ್ತಾನೆ ಬುಧ ಧನುಸ್ಸು ರಾಶಿಗೆ. ಆದ್ದರಿಂದ 5 ಸಹ ಫಾಲೋ ಮಾಡೋದು ಬೇಡ ಧನುಸ್ಸು ರಾಶಿಯವರು. ಈ ರೀತಿಯಾಗಿ ಈ ಹೇಳಿರ್ತಕ್ಕಂಥ ಶುಭವಾಗಿರ್ತಕ್ಕಂಥ ಸಂಖ್ಯೆ, ಶುಭವಾಗಿರ್ತಕ್ಕಂಥ ಬಣ್ಣ ಮತ್ತು ಶುಭವಾಗಿರ್ತಕ್ಕಂಥ ದಿನಗಳನ್ನು ಹೇಳಿದ್ದೀನಿ. ಇದನ್ನೆಲ್ಲ ನೋಟ್ ಮಾಡಿಕೊಂಡು ಫಾಲೋ ಮಾಡಿ. ಇದರ ಜೊತೆಗೆ ನೀವು ಜಾತಕವನ್ನು ತೋರಿಸಲೇಬೇಕಾಗುತ್ತೆ. ಜಾತಕವನ್ನು ತೋರಿಸಿದಾಗ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಗಳನ್ನು ನಾವು ನೋಡಿ ಅದರ ಆಧಾರದ ಮೇಲೆ ನಾವೇ ಮಾಡಬೇಕಾಗುತ್ತೆ. ನಿಮಗೆ ಶುಭವಾಗಿರ್ತಕ್ಕಂಥ ಲಕ್ಕಿ ಸಂಖ್ಯೆ ಯಾವುದು, ಲಕ್ಕಿ ದಿನ ಯಾವುದು, ಲಕ್ಕಿ ಬಣ್ಣ ಯಾವುದು ಅಂತ ನಿಮಗೆ ತಿಳಿಸ್ಕೊಡ್ತೀವಿ. ಇದರ ಜೊತೆಗೆ ಅಷ್ಟದಿಗ್ಬಂಧನವನ್ನು ಮಾಡಿಸ್ಕೊಳ್ಳಿ. ನಿಮ್ಮ ಮನೆಗೆ ಯಾರಾದರೂ ದೃಷ್ಟಿಗಳಾಗಿರಲಿ, ಮಾಂತ್ರಿಕ ಸಮಸ್ಯೆಗಳಾಗಿರಲಿ, ಹಿಂದೆ ಯಾರೋ ಮಾಡಿಸಿದ್ದೇ ಆಗಿರಲಿ, ಮುಂದೆ ಯಾರೋ ಮಾಡಿಸ್ತಾರೋ ಭಯ ಇರಲಿ, ಯಾವುದೇ ಇದ್ದರೂ ಸಹ ಮಾಂತ್ರಿಕ ಸಮಸ್ಯೆ, ಮಾಂತ್ರಿಕ ಸಮಸ್ಯೆಗೆ ಅಷ್ಟದಿಗ್ಬಂಧನ ಬಹಳ ದೊಡ್ಡ ಒಂದು ಶಕ್ತಿಶಾಲಿ ಪರಿಹಾರ ಆಗುತ್ತೆ. ಇದನ್ನೆಲ್ಲರೂ ಸಹ ಮಾಡಿಸ್ಕೋಬಹುದು. ಸಮಸ್ಯೆ ಆಗಿರೋರು ಮಾತ್ರ ಮಾಡಿಸ್ಕೋಬಹುದು ಅಂತ ಏನಿಲ್ಲ. ಎಲ್ಲರೂ ಸಹ ಎಷ್ಟು ದಿಗ್ಬಂಧನ ಮಾಡಿಸ್ಕೊಂಡು ಅಳವಡಿಸ್ಕೊಂಡಾಗ ಯಾವುದೇ ಮಾಂತ್ರಿಕ ಸಮಸ್ಯೆ ಇದೆ ನಿವಾರಣೆ ಆಗುತ್ತೆ. ಮುಂದೆ ಯಾರೇ ಏನೇ ಮಾಡಿಸ್ಕೊಂಡ್ರೆ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವ್ರಿಗೆ ಆಗುತ್ತೆ. ಆದ್ದರಿಂದ ಇದ್ರ ಕಡೆ ಗಮನ ಹರಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನಮ್ಮ ಅಂಜನ ಭವಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನು ಸಕಾಲ ನೀವು ಪಡಿಬಹುದು. ಧನುಸ್ಸು ರಾಶಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಧನುಸ್ಸು ರಾಶಿಯವರಿಗೆ ಯಾವ ವ್ಯವಹಾರ ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ, ಯಾವ ಒಂದು ಹೆಸರುಗಳನ್ನು ಇಟ್ಕೊಂಡ್ರೆ ಧನುಸ್ಸು ರಾಶಿಯವರಿಗೆ ಶುಭ, ಈ ರೀತಿಯಾಗಿ ಪ್ರತಿಯೊಂದು ಧನುಸ್ಸು ರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಡಿಯೋಗಳನ್ನ ಮುಂದೆ ಅಪ್ಲೋಡ್ ಮಾಡೋನಿದ್ದೇನೆ. ಆದ್ದರಿಂದ ನಮ್ಮ ಅಂಜನ ಭವಿಷ್ಯ ಕಾರ್ಯಕ್ರಮ ಅಪ್ಲೋಡ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಮಂಗಳ ಹಾಕ್ತಿದ್ದೀನಿ. ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಪೂರ್ಣ ವಿರಾಮ ಹಾಕ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.